ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಬೆಳಿಗ್ಗೆ ಒಂದು 5 ಗಂಟೆಗೆ ನಾವು ವಾಕಿಂಗ್ ಅನ್ನೋದು ಬಂದ್ವಿ. ಸೊ ಇದು 2ನೇ ದಿನ ನಿಮಗೆ ವ್ಲಾಗ್ನ ಶೇರ್ ಮಾಡ್ಕೊತಾ ಇರೋದು. ಸೊ ಬಂದಿದ್ದ ತಕ್ಷಣ ಇನ್ನೊಂದು ಸಿಂಪಲ್ ಎಕ್ಸಸೈಸು. ನಾವು ಮನೆಯಿಂದ ಅಲ್ಲಿಂದ ಜೋರಾಗಿ ನಡ್ಕೊಂಡು ಬರ್ತೀವಿ ಕೆರೆ ಏರಿಯಾ ಹತ್ರ. ಕೆರೆ ಏರಿಯಿಂದ ಒಂದು ಅರ್ಧದವರೆಗೂ ಸ್ವಲ್ಪ ಹಂಗೆ ರನ್ ಮಾಡ್ತೀವಿ. ಮಧ್ಯದಿಂದ ಮತ್ತೆ ವಾಕ್ ಮಾಡ್ತಾ ಬರ್ತೀವಿ ಇಲ್ಲಿವರೆಗೂ. ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ನಮ್ಮ ಮನೆಯವರು ನಾನು ಇಬ್ಬರು ಸೇರಿಬಿಟ್ಟು ಸಿಂಪಲ್ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತೀವಿ. ಚೆನ್ನಾಗಿ ಅನಿಸುತ್ತೆ. ಮೇಯ್ನ್ ಇಲ್ಲಿ ವಾತಾವರಣ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಬೆಳಗ್ಗೆ ಟೈಮ್ ತುಂಬ ಮೈಂಡ್ ಅನ್ನೋದು ತುಂಬ ಫ್ರೆಶ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನೂ ಯಾರಾದರೂ ಬರ್ತಾರೇನೋ ಅಂತ ಹಂಗೆ ನೋಡ್ತಾ ಇದ್ದೆ ನಾನು. ಹಿಂದೆ ತಿರುಗಿ ನಮ್ಮ ಮನೆಯವ್ರು ಯಾರು ಬರಲ್ಲ ಬಾ ಅಂತಂದು ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಇಲ್ಲಿ ಮಾತಾಡ್ತಾ ಇಲ್ಲಿ ನಿಂತ್ಕೊಂಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಹೂವು ಬಂದುಬಿಟ್ಟು ಬಿಳೆ ಹೂವು ಎಷ್ಟು ಚೆನ್ನಾಗಿತ್ತು. ಇದ್ರ ಬಗ್ಗೆ ನಾನು ಸುಮ್ಮನೆ ಹೇಳೋದು ಬೇಡ, ಗೊತ್ತಿಲ್ಲದೇ ಹೇಳೋದು ಬೇಡ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ನೋಡ್ತಾ ಇದ್ದೆ. ಹಂಗೆ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದು. ನಮ್ಮ ಮನೆಯವ್ರದ್ದು ಸ್ವಲ್ಪ ಅವರು ಎಕ್ಸಸೈಸ್ ಎಲ್ಲ ಮುಗಿಲಿ ಆಮೇಲೆ ನಾನು ಕೇಳೋಣ ಅಂತಂದು. ಅವ್ರಿಗೆ ಗೊತ್ತಿರುತ್ತೆ 90% ಅಂತಂದು ಇದನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಎಕ್ಕೆ ಅಂತೀನಿ, ಇದು ಬಾಗಿಲಿಗೆ ಹಾಕ್ತಾರೆ ನೋಡಿರಿ ದೀಪಾವಳಿ ಹಬ್ಬದ ದಿನ. ಯೆಲ್ಲೋ ಕಲರ್ ಹೂವು ಇರುತ್ತಲ್ಲ, ಸೇಮ್ ಅದೇ ಥರನೇ ಐತೆ. ತಂಗಟೆ ಹೂವು ಅಂತೀವಿ ನಮ್ಮ ಕಡೆ. ಸೇಮ್ ಅದೇ ಥರನೇ ಇತ್ತು, ಆದರೆ ವೈಟ್ಗಿತ್ತು. ಅದಕ್ಕೆ ನಮ್ಮ ಮನೆಯವ್ರನ್ನ ಕೇಳೋಣ ಅಂತಂದು ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ನಡ್ಕೊಂಡು ಬಂದು ಸಿಂಪಲ್ ಎಕ್ಸಸೈಸ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಬಾಡಿ ಪೇನ್ಸ್ ಅನ್ನೋ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮನೆಯಲ್ಲೇ ಇದ್ದಿಷ್ಟು ದಿನ. ಈಗ ಬಂದುಬಿಟ್ಟು ವರ್ಕೌಟ್ಸ್ ಅನ್ನೋದು ನಾವು ಮಾಡ್ತೀವಿ, ಸ್ವಲ್ಪ ವಾಕ್ ಮಾಡ್ತೀವಿ ಅಂದರೆ ಎಂಥವ್ರಿಗೂ ಪೇನ್ಸ್ ಅನ್ನೋ ಸ್ಟಾರ್ಟ್ ಆಗುತ್ತೆ, ನನಗೂ ಹಾಗೇ. ಅದಕ್ಕೆ ಒಂದು 5 ನಿಮಿಷ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಇನ್ನೂ ಸ್ಟಾಪ್ ಮಾಡಿಲ್ಲ, ಮಾಡ್ತಾಯಿದ್ರು. ಪಾರು ಹಾಯ್ ಮಾಡು. ಪಾರು ನೋಡ್ರಿ ನನ್ನಿಂದ ಓಡ್ ಬಂದೈತೆ ಬೆಳಿಗ್ಗೆನೇ. ಇವತ್ತು ನೆನ್ನೆ ಯಾವರ್ಸ್ ಬಂದಿದ್ವಿ ಇದನ್ನು, ಅದು ಚಿಂಟು ನಮ್ಮ ಅಮ್ಮವ್ರು ಬಂದಿತ್ತು. ಇವತ್ತು ಪಾರು ಬಂದ್ಬಿಟ್ಟೈತೆ. ಅವು ಬಂದವಲ್ಲ, ಅವು ಬಂದವೆ, ಆದರೆ ಪಾರು ನೋಡ್ರಿ ನನ್ನ ಬಿಟ್ಟು ಹೋಗ್ತಿಲ್ಲ. ಅವು ದೂರ ಓಡಾಡ್ತಾವೆ. ಪಾರು ನಾನು ಸಾಕಿರುವಂಥ ಬಂಗಾರಿ ಇದು ಪಾರು. ಅದು ನೋಡೋದು ಚಿಂಟು ಎಲ್ಗೋಗಿದ್ದೆ. ಅಪ್ಪ ನಡೀರಿ ಸ್ವಾಮಿ, ಯಾರೋ ನೋಡಿದ್ರೆ ಏನು ನಾಯಿಗಳ್ರಾಣಿ ಅಂದ್ಕೊಂಡಿದ್ದು. ನಡೀರತ್ತ ಹೋಗಂಡ್ರಿ. ನಡಿ. ನೋಡಿ ಬಿಳಿ ಹೂವು ಇದೇನು ಅಂತ ಪರ್ಫೆಕ್ಟಾಗಿ ತಿಳ್ಕೊಂಡು ನಾವು ಅಪ್ಪನ ಹತ್ರ ಹೇಳ್ತೀವಿ. ಪುಲಸ್ರೆ ಗಿಡ, ಪುಲಸ್ರೆ ನೋಡ್ರಿ ಹೇಳ್ತಾರೆ ಮಂಜುನಾಥ್ ಅವರು, ಪುಲಸ್ರೆ ಗಿಡ ಅಂತ. ಇಂಥವು ಒಣಗಿರೋ ಕಟ್ಟಿಗೆ ನಾವು ಸೌದೆ ಮಾಡ್ಕೊಂಡು ಬರ್ತಿದ್ವಿ, ಹೊರೆ ಕಟ್ಕೊಂಡು. ಪುಲಸ್ರೆ ಕಟ್ಟಿಗೆ ಹಂಬ್ತಿದ್ವಿ. ಪುಲಸ್ರೆ ಅಲ್ಲ, ಪುಲಸ್ರೆ ಗಿಡ. ಪುಲಸ್ರೆಗಳು ನೋಡಪ್ಪ ಎಷ್ಟೊಂದು ಇದಾವೆ ಇಲ್ಲಿ. ಈ ಬೆಟ್ಟ ಎಲ್ಲ ತಿರುಗಿದ್ರೆ ಇವೆ ಭಾರಿ ಗಟ್ಟಿ ಇವು ಕಟ್ಟಿಗೆ. ಹಂಗೆ ಹಂಗಾಗಿ ಅಡುಗೆ ಒಂದು 2,000 ಎಕರೆ ಆಗುತ್ತೆ. ಗಡಸು ಇದಾವೆ. ಗಡಸು ಅವು ಒಣಗಿರೋ ಇನ್ನೂ ಗಡಸು. ನಾನು ಸಾಫ್ಟ್ ಇರುತ್ತೆ ಹಿಂಗೆ ಅಂದರೆ ಬರುತ್ತೆ ಅನ್ಕೊಂಡ್ರೆ ಗಡಸು ಐತೆ ಕಟ್ಟು. ಪುಲಸ್ರಿನ ಈ ಕಡೆ ಎಲ್ಲ ಸೀತಾಫಲ ಗಿಡ ಎಷ್ಟೊಂದು ಇದ್ವ ನೋಡಿ, ಮಳೆ ಇಲ್ಲದೆ ಎಲ್ಲ ಒಣಗೋಗಿದ್ದಾವೆ. ಎಲ್ಲೋ ಅಲ್ಲೊಂದು ಕೂಡ ಕಾಣ್ತಾವೋ ಇಲ್ಲ. ಅವಾಗೆಲ್ಲ ಈ ಗುಟ್ಟೆಲ್ಲ ಕಿತ್ಕೊಂಡು ಹೋಗ್ತಿದ್ವಿ ನಾವು ಹಣ್ಣು ತಿನ್ನೋಕೆ ಚಿಕ್ಕ ಮಕ್ಕಳಿದ್ದಾಗ. ಇವಾಗ ಒಂದು ಗಿಡ ಇಲ್ಲ ನೋಡ್ರಿ. ಅಷ್ಟೇ ಮಳೆ ಇಲ್ಲ ಅಂದರೆ ಯಾವ ಥರ ಇರಲ್ಲ. ಟೈಮ್ ಆಗ್ತದೆ ಕೆಲಸಕ್ಕೆ. ಬರ್ರಿ. ಹಲೋ ಎಲ್ರಿಗೂ. ಸೊ ಈಗ ಟೈಮ್ ಬಂದು 12 ಗಂಟೆ ಆಗಿದೆ. ಈಗ ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಒಂದು ಹೊಸ ಲುಕ್ನೇ ತೊಗೊಂಡು ಬರ್ತಾಯಿದ್ದೀನಿ ನನ್ನ ಹೇರ್ಗೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ. ಬೆಳವಣಿಗೆನೂ ಸ್ವಲ್ಪ ಕಡಿಮೆ, ಬೆಳವಣಿಗೆ ಆಗ್ತಾಯಿಲ್ಲ. ಹೇರ್ ಅಂದರೆ ಗ್ರೋತ್ ಇಲ್ಲ ನನಗೆ, ಹೇರ್ ಫಾಲು ಜಾಸ್ತಿ ಆಗ್ತಾಯಿದೆ. ಸೊ ಹಂಗಾಗಿ ಏನಾದರೂ ಹೇರ್ ಕಟ್ ಮಾಡಿಸೋಣ ಅಂತ ಅನ್ನಿಸ್ತು. ಅದು ಬೇರೆ ನಮ್ಮ ಪಾಗೋಡದಲ್ಲಿ ಲಾರ್ಡ್ಸ್ ಫ್ಯಾಮಿಲಿ ಸಲೂನ್ ಅವರು ಹೇರ್ ಸ್ಟೈಲಿಂಗ್ ಅಂತಂದು ಹೇಳ್ಬಿಟ್ಟು ಸ್ಪೆಷಲಿಸ್ಟ್ ಇದ್ದಾರಂತೆ ಅವರಲ್ಲಿ. ಹಾಗಾಗಿ ನೋಡೋಣ ಅಂತಂದು ಹೇಳ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀನಿ ಯಾವ ಹೇರ್ ಕಟ್ಟು ಏನು ಅಂತ.
ಆಲ್ಮೋಸ್ಟ್ 90% ನನ್ನ ಮೈಂಡಲ್ಲಿರೋದು ಸಿಗ್ನೇಚರ್ ಹೇರ್ ಕಟ್ ಮಾಡ್ಸೋಣ ಅಂತಂದು ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು. ಯಾಕಂದರೆ ನೀವು ತುಂಬ ವೀಡಿಯೋಸಲ್ಲೆಲ್ಲ ಬ್ಯಾಂಗ್ಳೂರು, ತುಮಕೂರು ಈ ಸೈಡೆಲ್ಲ ನೋಡಿರ್ಬೋದು. ಆಗಲೇ ಆ ಸಲೂನುಗಳಲ್ಲಿ ಆ ಥರ ಹೇರ್ ಕಟ್ ಮಾಡಿ ಎಷ್ಟು ಸ್ಪೆಷಲಾಗಿ ತೋರಿಸ್ತಾ ಇರ್ತಾರೆ ಹೇರ್ ಅಂತ. ಸೇಮ್ ಅದೇ ರೀತಿನೇ ಇವರು ಮಾಡಿಕೊಡ್ತಾರೆ, ಅದೇ ರೀತಿನೇ ತೋರಿಸ್ತಾರೆ. ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ನನ್ನ ಹೇರ್ ಈ ಥರ ಇರೋದು ಯಾವ ಥರ ಕಾಣುತ್ತೆ ಫೈನಲ್ ಲುಕ್ಕು ಅನ್ನೋದು ನಿಮ್ಗೆ ತೋರಿಸ್ತೀನಿ. ಲೆಂತ್ ಏನು ಜಾಸ್ತಿ ತೆಗ್ಸಲ್ಲ, ಸ್ವಲ್ಪ ಹೋಗುತ್ತಂತೆ ಲೆಂತು. ನಾನು ಕೇಳಿದೆ, ನಿಮಗೆ ನೀಟಾಗಿ ಎಷ್ಟಿದೆಯೋ ಲೆಂತು ಅಷ್ಟರಲ್ಲೇ ಮಾಡಿಕೊಡ್ತೀವಿ ಬನ್ನಿ ಅಂತಂದು ಹೇಳಿದ್ದಾರೆ. ಹಾಗಾಗಿ ಈಗ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವರು ಬರ್ತಾವ್ರೆ. ಒಂದೆರಡು ಟಾಪ್ಸ್ ಇದೆ, ಸೊ ಇದನ್ನು ನಾನು ಸ್ವಲ್ಪ ಫಿಟ್ ಮಾಡಿಸ್ಬೇಕು. ಮತ್ತು ಮಂಜು ಅವ್ರ ಮನೆಗೆ ಹೋಗೋದಿದೆ, ಸ್ವಲ್ಪ ಕೆಲಸ ಇದೆ. ಹಂಗಾಗಿ ಟಾಪ್ಸ್ ಎಲ್ಲ ಹಾಕ್ಕೊಳ್ಳೋ ಅಷ್ಟು ಇದೆ. ಅಲ್ಲಿ ನಾನು ಇವಾಗಲೇ ಹೇಳೋದು ಬೇಡ ಏನೋ, ಸೊ ನಾನು ಹೋದಾಗ ಶೇರ್ ಮಾಡ್ಕೊತೀನಿ. ಅದಕ್ಕೋಸ್ಕರ ವ್ಲಾಗ್ನ ಇಲ್ಲಿಂದ ಶುರು ಮಾಡಿದೆ. ನೋಡ್ತಾ ಇರಿ, ಹೊಸಬ್ರು ಯಾರಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯವ್ರು ಕಾರ್ ತೆಗೆಯೋದ್ರಲ್ಲಿ ಇವತ್ತು 1 hour ಮಾಡ್ತಾವ್ರೆ. ಅಲ್ಲೇ ಇದ್ದಾರೆ, ಆಗಿಂದ ನೋಡ್ತಾ ಇದ್ದೀನಿ. ಅದಕ್ಕೆ ನಾನು ವ್ಲಾಗ್ನೇ ಶುರು ಮಾಡಿಬಿಟ್ಟೆ, ಬಿಡಪ್ಪ ಸ್ವಲ್ಪ ಮಾತಾಡೋಣ ಅಂತ. ಈ ಡ್ರೆಸ್ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದನ್ನು ಬಂದುಬಿಟ್ಟು ಬಡವನಹಳ್ಳಿಯಲ್ಲೇ ತೊಗೊಂಡಿರುವಂಥದ್ದು. ನನ್ನ ಫ್ರೆಂಡು ಕಳಿಸಿರುವಂಥದ್ದು ಇದು ಡ್ರೆಸ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಬ್ಯಾಗ್ ಇದು ಹಾಕಿದ್ದೀನಿ. ಶೂ ಹಾಕಬೇಕಾಗಿತ್ತು, ಸ್ಲಿಪ್ಪರೇ ಹಾಕಿದ್ದೀನಿ. ಫುಲ್ಲು ಶೆಕೆ, ಅದಕ್ಕೆ ಶೂ ಹಾಕಲಿಲ್ಲ. ಡ್ರೆಸ್ ಮಾತ್ರ ಕಾರ್ಡ್ ಸೆಟ್ ತುಂಬ ಚೆನ್ನಾಗಿದೆ. ಆಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ತೋರಿಸ್ತೀನಿ. ನೋಡಿ, ಅಲ್ಲಿಂದ ಡೈರೆಕ್ಟ್ ನಾವಿನ್ನು ಲಾರ್ಡ್ಸ್ ಫ್ಯಾಮಿಲಿ ಸಲೂನ್ಗೆ ಬಂದಿದ್ದಾಯಿತು. ಟ್ರೆಂಡ್ಸ್ ಆಪೋಸಿಟ್ ಇದೆ, ಮತ್ತು ನ್ಯೂ ಡಿಲಕ್ಸ್ ಬೇಕ್ರಿ ಮೇಲ್ಗಡೆ ಇದೆ. ಬೆಂಗಳೂರು ರೋಡಲ್ಲೇ ಇರೋದು. ತುಮಕೂರು ಬೆಂಗಳೂರು ರೋಡು ಎರಡೂ ಇದೇ ರೋಡಲ್ಲೇ ಹೋಗೋದು. ಹಂಗಾಗಿ ತುಮಕೂರು ಬೆಂಗಳೂರು ರೋಡ್ ಅಂತಂದು ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಮೇಲ್ಗಡೆ ಇದೆ. ಬಂದಿದ್ದ ತಕ್ಷಣ ಇನ್ನು ಮ್ಯಾಮ್ ಇರಲಿಲ್ಲ. ನಾವಿನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅವ್ರಿಗೆ ಕೇಳಿದ್ವಿ, ಒಂದು ಸ್ವಲ್ಪ ವರ್ಕ್ ನಡೀತಾ ಇದೆ, ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ಇನ್ನೇನು ಮಾಡೋಣ ಅಂತ ಕೂತ್ಕೊಂಡು ನಾನು ಮೊಬೈಲ್ ನೋಡೋಷ್ಟು ನೋಡಿದೆ. ನಮ್ಮ ಮನೆಯವ್ರಿಗಾಗಲಿ ನಿದ್ದೆ ಬರೋ ಥರ ಆಗ್ತಾಯಿತ್ತು. ಸರಿ ಅಂತ ಮಾತಾಡಿಸಿ ನೆಕ್ಸ್ಟ್ ವ್ಲಾಗ್ನ ಶುರು ಮಾಡಿದೆ. ಇನ್ನೇನು ಬಂದಿದ್ದ ತಕ್ಷಣ ನನಗೆ ವರ್ಕ್ ಅನ್ನೋದು ಶುರು ಮಾಡಿದ್ರು. ಫಸ್ಟು ನನ್ನ ಹೇರ್ ನೋಡಿದ್ರು ಕಂಡೀಷನ್ ಯಾವ ಥರ ಇದೆ ಅಂತಂದು. ಫುಲ್ಲು ಖರಾಬಾಗಿತ್ತು ಹೇರ್ ಎಲ್ಲ, ಫುಲ್ ಕರ್ಲಿ ಹೇರ್ಸ್, ಅಂದರೆ ರಫ್ ಆಗಿಬಿಟ್ಟಿತ್ತು ಹೇರು, ಮತ್ತು ಸ್ಪ್ಲಿಟ್ ಎಂಡ್ಸ್ ಎಲ್ಲ ಬಂದಿತ್ತು. ಅದಕ್ಕೆ ಅವರು ಫಸ್ಟು ಹೇರ್ ಸ್ಪಾ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಹೇರ್ ಕಟಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ತೀವಿ ಅಂದರು. ಒಂದು ನ್ಯೂ ಲುಕ್ಕೆ ತೊಗೊಂಡು ಬರ್ತಾರೆ. ನೋಡಿ ಇವತ್ತಿನ ವಿಡಿಯೋದಲ್ಲಿ ನಿಮಗೂ ತುಂಬ ಇಷ್ಟ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ನೀವು ಯಾರಾದರೂ ಈ ಥರ ಹೇರ್ ಕಟ್ ಮಾಡಿಸ್ಬೇಕು ಅಂದರೆ. ನಾನು ನಿಜ ಒಂದು ಅರ್ಧ ಹೇರ್ ಎತ್ತಾಕ್ತಾರೆ ಅಂತ ಅಂದ್ಕೊಂಡೆ, ಆದರೆ ಏನು ಸಖತ್ತಾಗಿ ನಾವು ಹೆಂಗೆ ಹೇಳ್ತೀವೋ ಅದೇ ಥರನೇ ಮಾಡಿಕೊಟ್ರಪ್ಪ. ನನಗಂತೂ ಇವ್ರ ವರ್ಕ್ ಅಂತೂ ತುಂಬ ಇಷ್ಟ ಆಯಿತು. ಕೊನೆವರೆಗೂ ನೋಡಿ, ನಿಮಗೂ ಅರ್ಥ ಆಗುತ್ತೆ. ನನಗೆ ಹೊಸ ಲುಕ್ ಅನ್ನೋದೇ ತೊಗೊಂಡು ಬಂದರು. ನನಗೆ ಇರುವಂಥ ಲುಕ್ ಬಿಟ್ಟು ಇನ್ನೂ ಒಂದು ಜಾಸ್ತಿ ಆ್ಯಡ್ ಮಾಡಿದ್ರು ಅನ್ನೋ ಥರ ಫೀಲ್ ಆಯಿತು ನನಗೆ. ಆ ಹೇರ್ ಸ್ಟೈಲು, ಹೇರ್ ಕಟಿಂಗ್ ಎಲ್ಲ ನೋಡಿದ ತಕ್ಷಣ. ನೀವು ನೋಡಿ, ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕಾಮೆಂಟ್ ಮಾಡಿಬಿಟ್ಟು ಹೋಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಈಗ ಬಂದಿದ್ದ ತಕ್ಷಣ ಅವರು ಕೇಳಿದ್ರು, ನಾನು ಆ ಬ್ಯಾಗು ಅದೆಲ್ಲ ಹೇರ್ ಕ್ಲಿಪ್ ಎಲ್ಲ ತಂದಿದ್ನಲ್ಲ ಅದೆಲ್ಲ ಒಂದು ಕಡೆ ಇಟ್ಬಿಟ್ಟು ಸರಿ ಹೇರ್ ಸ್ಪಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟು ಹೇರ್ ವಾಶ್ ಮಾಡ್ತಾವ್ರೆ. ಶಾಂಪೂಸ್ ಅದು ಯೂಸ್ ಮಾಡಿಬಿಟ್ಟು ಹೇರ್ ವಾಶ್ ಮಾಡ್ತಾವ್ರೆ. ಹೇರ್ ವಾಶ್ ಮಾಡಿ ಆದಮೇಲೆ ಮತ್ತೆ ಸಾಫ್ಟ್ ಮಾಡಬೇಕಲ್ಲ ಹೇರ್ ಎಲ್ಲನೂ. ನಂದು ಫುಲ್ ರಫ್ ಇದೆ. ನಾನು ಸುಮಾರು ಏನು ಮುಂಚೆ ಎಲ್ಲ ಚೆನ್ನಾಗಿ ಟ್ರೈ ಮಾಡ್ತಾಯಿದ್ದೆ, ಹೋಮ್ ರೆಮಿಡೀಸ್ ಇದೆಲ್ಲನೂ. ಮೇಯ್ನ್ ಶಾಂಪು ಚೇಂಜ್ ಮಾಡು ಅಂತಂದು ಹೇಳಿದ್ರು ಅವರು. ಸೊ ಅದಕ್ಕೆ ನೋಡ್ಬೇಕು, ಅದೊಂದು ಟ್ರೈ ಮಾಡಬೇಕು. ಶಾಂಪು ಕಂಡೀಷ್ನರ್ ಚೇಂಜ್ ಮಾಡಿರಿ, ಸ್ವಲ್ಪ ಇದು ರಫ್ ಬರುತ್ತೆ, ನಿಮ್ಮ ಹೇರ್ ಎಲ್ಲ ರಫ್ ಆಗಿಬಿಡುತ್ತೆ ಇನ್ನೂ ಅಂತಂದು ಹೇಳಿದ್ರು. ಸರಿ ಅಂತಂದು ಹೇಳ್ಬಿಟ್ಟು ನಾನು ಅವ್ರ ಹತ್ರ ಎಷ್ಟು ಬೇಕೋ ಅಷ್ಟು ಸಜೆಷನ್ ಎಲ್ಲ ತೊಗೊಂಡೆ. ಅದಾದಮೇಲೆ ಈಗ ಹೇರ್ಗೆ ಅವರು ವರ್ಕ್ ಅನ್ನೋದು ಶುರು ಮಾಡಿದ್ರು. ಅದೆಲ್ಲ ಫುಲ್ ವೆಟ್ಟಾಗೇ ಇದೆ, ಇನ್ನೂ ಡ್ರೈ ಆಗಿಲ್ಲ. ಅದಕ್ಕೆ ಅದನ್ನೆಲ್ಲ ಪಾರ್ಟಿಷನ್ ಆಗಿ ತಗೊಂಡು ಈಗ ಸದ್ಯಕ್ಕೆ ಅದಕ್ಕೆ ಏನೇನು ಬೇಕು ಹೇರ್ ಸ್ಪಾ ಮಾಡೋದಕ್ಕೆ ಅಂತ, ಹೇರ್ ಸಾಫ್ಟ್ ಆಗಬೇಕಲ್ವ, ಅದಕ್ಕೋಸ್ಕರ ಹೇರ್ ಸ್ಪಾ ಮಾಡೋದಕ್ಕೆ ಅಂತಂದು ಈಗ ನೀಟಾಗೆಲ್ಲ ಒಂದು ಪಾರ್ಟಿಷನ್ ಆಗಿ ತಗೊಂಡು ಈ ರೀತಿ ಅಪ್ಲೈ ಮಾಡೋದಕ್ಕೆ ಅಂತಂದು ಕ್ಲಿಪ್ಸ್ ಎಲ್ಲ ಇಡ್ತಾವ್ರೆ. ಇವರು ಸಿಸ್ಟರ್ಸು ಮತ್ತು ಬ್ರದರ್ಸು, ಅಂದರೆ ಲೇಡೀಸು ಜೆಂಟ್ಸು ಇಬ್ಬರು ಇದ್ದಾರೆ. ಸೊ ಇವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ವರ್ಕ್ ಅನ್ನೋದು. ಮೇಯ್ನ್ ಹೇಳ್ಬೇಕಂದ್ರೆ ನಾನೀಗ ಹೇರ್ ಕಟ್ ಮಾಡಿಸ್ತೀನಲ್ಲ, ಬಾಯ್ ಹತ್ರ ಮಾಡಿಸೋದು. ಅವರು ಹೇರ್ ಸ್ಟೈಲಿಂಗ್ಗೆ, ಹೇರ್ ಕಟ್ಗೆ ಅಂತ ಸ್ಪೆಷಲಿಸ್ಟ್ ಅಂತೆ ಅವರು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರಂತೆ. ಅದಕ್ಕೋಸ್ಕರ ನಾನು ಅವ್ರ ಹತ್ರನೇ ಮಾಡಿಸ್ಬೇಕು ಅಂತಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಇವರು ಹೇರ್ ಸಾಫ್ಟ್ ಮಾಡಲಿ, ಅಂದರೆ ಹೇರ್ ಕಂಡೀಷ್ನಿಂಗ್ ಇದೆಲ್ಲ ಅಪ್ಲೈ ಮಾಡಿಬಿಟ್ಟು ಕಂಡೀಷ್ನರ್ ಎಲ್ಲನೂ ಚೆನ್ನಾಗಿ ಹೇರ್ ಸಾಫ್ಟ್ ಅನ್ನೋದು ಮಾಡಿದ್ರೆ ಮತ್ತೆ ಅದನ್ನ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ಹೇರ್ ಕಟ್ ಅನ್ನೋದು ಶುರು ಮಾಡ್ತಾರೆ. ಅದಕ್ಕೋಸ್ಕರ ಅದು ಪ್ರೋಸೆಸ್ ಏನಿರುತ್ತೋ ಅದೇ ಥರನೇ ಅವರು ಪಾಪ ತುಂಬ ಹೊತ್ತು ಮಾಡಿದ್ರು. ಸೊ ಇವ್ರ ಸಿಸ್ಟರ್ಗಂತೂ ನಿಜ ಥ್ಯಾಂಕ್ಸ್ ಹೇಳ್ಬೇಕು ವಿಡಿಯೋ ಮುಖಾಂತರನೇ. ಯಾಕೆಂದರೆ ನಂದು ಅಷ್ಟು ಹೇರೂ ಸ್ವಲ್ಪ ಪಾರ್ಟಿಷನ್ ಆಗಿ ತಗೊಂಡು
ಅದನ್ನು ನೀಟಾಗಿ ಅಪ್ಲೈ ಮಾಡಿ ಮತ್ತು ಮಸಾಜ್ ಕೊಟ್ಟರು ನೋಡ್ರಿ ತಲೆಗೆ. ನಿಜ ನಂಗೆ ತಲೆನೋವನ್ನು ಜಾಸ್ತಿ, ಮತ್ತು ಕಣ್ಣುರಿ, ಮೊಬೈಲಲ್ಲೇ ವರ್ಕ್ ಆಗಿರೋದ್ರಿಂದ ತಲೆನೋವು ಜಾಸ್ತಿ ಬರುತ್ತೆ ನನಗೆ. ಅಲ್ಗೂ ನಾನು ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಇದು ಸ್ಪೆಕ್ಟ್ ಎಲ್ಲ ತೊಗೊಂಡಿದ್ದೀನಿ, ಚೆಕಿಂಗ್ ಗ್ಲಾಸ್ ಎಲ್ಲ ಇದೆ, ಟೆಸ್ಟೆಡ್ ಗ್ಲಾಸ್ ಎಲ್ಲ ಇದೆ ನನ್ನ ಹತ್ರ. ಆದರೆ ಅದು ಲೆನ್ಸ್ ಅನ್ನೋದು ಚೇಂಜ್ ಮಾಡಿಸ್ಬೇಕು, ಅದಕ್ಕೆ ನಾನು ಯೂಸ್ ಮಾಡ್ತಾಯಿಲ್ಲ. ಅದು ಚೇಂಜ್ ಮಾಡಿಸಿ ಹಾಕ್ಕೋಬೇಕು. ಅಷ್ಟೊಂದು ತಲೆನೋವು ಬರುತ್ತೆ ನನಗೆ. ಅದರಲ್ಲಿ ನನಗೆ ಇಲ್ಲಿ ಬಂದಿದ್ದು, ನಾನು ಏನೋ ಬಿಡು ಹೇರ್ ಕಟ್ ಮಾಡ್ತಾರೆ ಹೋಗೋಣ ಅಂತಂದೇಳಿ ಬಂದಿದ್ದು. ಆದರೆ ಇವ್ರ ಪ್ರೊಸೆಸ್ ನೋಡಿದ್ರೆ ಅಪ್ಪ ಎಷ್ಟೊತ್ತು ತೊಗೊಂಡ್ರು, ಅದರಲ್ಲಿ ಅಷ್ಟು ಕ್ಲಿಯರಾಗಿ ಪೇಷನ್ಸಿಯಾಗಿ ಮಾಡಿಕೊಟ್ರಲ್ಲ, ಅದು ತುಂಬ ಇಷ್ಟ ಆಯಿತು ನನಗೆ. ಅದು ನಮ್ಮ ಪಾವಗಡದಲ್ಲೇ ಈ ಥರ ಒಂದು ಸಲೂನ್ ಓಪನ್ ಆಗಿದೆ ಅಂತ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇಷ್ಟೇ ಹೇರು ನಂದಿರೋದು, ನೀವು ನೋಡಿದ್ದೀರಾ. ಅದರಲ್ಲಿ ನನಗೆ ಹೇರ್ ಗ್ರೋತ್ ಅನ್ನೋದು ತುಂಬ ಕಡಿಮೆ ಆಗಿಬಿಟ್ಟೈತೆ, ಹೇರ್ ಫಾಲ್ ಜಾಸ್ತಿ ಆಗಿದೆ. ಹಂಗಾಗಿ ಸ್ವಲ್ಪ ಹೇರ್ ಕಟ್ ಮಾಡ್ಸೋಣ ಲೈಟಾಗಿ ಅಂತಂದೇಳಿ ಬಂದಿದ್ದಾಯಿತು. ಮೇಯ್ನು ಸ್ಪ್ಲಿಟ್ ಎಂಡ್ಸು ಜಾಸ್ತಿ ಕಾಣಿಸ್ತಾ ಇತ್ತು ಹೇರಲ್ಲಿ, ಅದಕ್ಕೆ ಸ್ವಲ್ಪ ಹೇರ್ ಕಟ್ ಮಾಡಿಸಿದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತಲ್ಲ ಅಂತಂದು ಹೇಳ್ಬಿಟ್ಟು ನೋಡಿ, ಹೇರ್ಗೆಲ್ಲ ತುಂಬ ಚೆನ್ನಾಗಿ ಅಪ್ಲೈ ಮಾಡಿದ್ರೆ ಎಲ್ಲನೂ ನೀಟಾಗಿ ಹೇರ್ಗೆಲ್ಲ ಆಗೋ ಥರ. ಈಗ ಫೈನಲಿ ಒಂದು ಮಸಾಜ್ ಕೊಡಬೇಕು, ನಿಮಗೆ ಕೊಡ್ತೀನಿ ಅಂತಂದು ಹೇಳ್ಬಿಟ್ಟು ಅವರು ಕ್ಲಿಪ್ ಇಟ್ಟು, ಸ್ವಲ್ಪ ವರ್ಕ್ ಇತ್ತು ಆ ಕಡೆ ಹೋದ್ರು ಅವರು. ಅದು ಮುಗಿಸ್ಕೊಂಡು ನೆಕ್ಸ್ಟು ಬಂದು ಮಸಾಜ್ ಕೊಡ್ತೀನಿ ನಿಮ್ಮ ತಲೆಗೆ, ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಇರುತ್ತೆ ಅಂತ ನೀವು ಫೈನಲಾಗಿ ನನಗೆ ಹೇಳಬೇಕು ಅಂತಂದು ಹೇಳಿದ್ರು. ಹಾಂ ಸರಿ ಸಿಸ್ಟರ್ ಆಯಿತು ಹೇಳ್ತೀನಿ ಅಂದೆ. ಇನ್ನೊಂದು ಇವರು ಹಿಂದಿ ಮಾತಾಡ್ತಾಯಿದ್ರು, ನಮಗೆ ಕನ್ನಡ ತೆಲುಗು ಇದು ಬಿಟ್ಟರೆ ಹಿಂದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ, ಅವ್ರು ಮಾತಾಡೋದೆಲ್ಲ ಅರ್ಥ ಆಗುತ್ತೆ. ಆದರೆ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ. ಇಂಗ್ಲೀಷು ಸ್ವಲ್ಪ ಸ್ವಲ್ಪ ಹಂಗೆ ಆ್ಯಡ್ ಮಾಡ್ಕೊಂಡು ಮಾತಾಡ್ತಾ ಇದ್ದೆ ಅವ್ರ ಜೊತೆ. ತುಂಬ ತಮಾಷೆಯಿಂದ ಕಾಮಿಡಿಯಿಂದ ತುಂಬ ಚೆನ್ನಾಗಿತ್ತು. ಹೆಡ್ ಮಸಾಜ್ ಕೊಟ್ಟರು ಒಂದು ಸಾರಿ ಅಂದರೆ ನಿಜ ನನಗೆ ಹಂಗೆ ಹೇಳಿ ಕೇಳ್ದೇ ಕಣ್ಣು ಮುಚ್ಕೊಂಡು ಹಂಗೆ ನಿದ್ದೆ ಮಾಡೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಅಪ್ಪ ಈ ಥರ ಮಸಾಜ್ ಮಾಡಿದ್ರೆ ತಲೆನೋವು ಎಲ್ಲ ಹೊರಟೋಗುತ್ತಲ್ಲ ಅಂತ ಅನ್ನಿಸ್ತು. ನನ್ನ ಓನ್ ಫೀಲ್ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ. ನಿಜ ನನಗೆ ಹಿಂಗೆ ಒಂದು ಹಾಫ್ ಆನ್ ಅವರ್ ಹಿಂಗೆ ಮಸಾಜ್ ಕೊಟ್ಬಿಟ್ರೆ ಸಾಕಲ್ಲಪ್ಪ ಅನ್ನಿಸ್ಬಿಡ್ತು ನನಗೆ. ತಲೆ ಅಷ್ಟು ರಿಲೀಫ್ ಅನ್ನೋದು ಆಯಿತು ನನಗೆ ಅವ್ರು ಮಸಾಜ್ ಕೊಟ್ಟಿದ ತಕ್ಷಣ. ಹಂಗೆ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದೀನಿ ಅನ್ನೋ ಥರ, ನಿದ್ದೆ ನಿಜ ಮಾಡೋ ಥರನೇ ಆಗ್ತಾಯಿತ್ತು ಅವ್ರ ಮಸಾಜ್ ಹಂಗಿತ್ತು. ಹಾಗಾಗಿ ಮತ್ತು ಇಯರ್ ಕಪ್ಸ್ ಎಲ್ಲ ಇಟ್ಕೊಂಡೋಗಿದ್ನಲ್ಲ ಅದನ್ನೆಲ್ಲ ರಿಮೂವ್ ಮಾಡೋಣ ಅಂತಂದು ಹೇಳ್ಬಿಟ್ಟು, ಯಾಕಂದರೆ ಅವರು ಫುಲ್ಲು ಇಯರ್ ಅಂದರೆ ಕಿವಿವರೆಗೂ ಟಚ್ ಮಾಡ್ತಾಯಿದ್ರು. ಸರಿ ಅಂತಂದು ಅದನ್ನು ಸೈಡ್ಗೆ ಎತ್ತಿಡೋಕ್ಕೆ ಅಂತಂದು ಟ್ರೈ ಮಾಡ್ತಾಯಿದ್ದೆ ಆಗಿಂದ. ಮತ್ತು ಅವ್ರಿಗೆ ಹೇಳ್ಬಿಟ್ಟು ಸ್ಟಾಪ್ ಮಾಡಿಸಿ ಸ್ವಲ್ಪ ಹೊತ್ತು ಅದನ್ನು ಬಿಚ್ಚಿಟ್ಟೆ. ಆವಾಗ ಇನ್ನೂ ಚೆನ್ನಾಗಿ ಮಾಡಿಕೊಟ್ರು ನನಗೆ. ಬರೀ ಸ್ಪಾ ಅಲ್ಲ ಇದು ನೋಡಿ, ಇದರಲ್ಲಿ ಹೆಡ್ ಮಸಾಜ್ ಮಾಡ್ತಾರೆ, ಮತ್ತು ಈ ಸೈಡಲ್ಲೆಲ್ಲ ಆ ರೀತಿ ಮಸಾಜ್ ಕೊಡ್ತಾರೆ. ಲಾಂಗ್ ಹೇರು, ಶಾರ್ಟ್ ಹೇರು, ಈ ಥರ ಎಷ್ಟೇ ಇದ್ದಿದ್ರೂ ಆರಾಮಾಗಿ ಮಾಡಿಕೊಡ್ತಾರೆ. ನಾನು ಇದ್ದಾಗಲೇ ಒಬ್ಬರು ಲಾಂಗ್ ಹೇರ್ ಸಿಸ್ಟರು ಬಂದಿದ್ದರು, ಅವ್ರಿಗೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹೇರ್ ಕಲರಿಂಗು ಅದೆಲ್ಲ ಅಷ್ಟೇ. ನಾನು ನೆಕ್ಸ್ಟು ಮುಂದಿನ ಬರೋ ದಿನಗಳಲ್ಲಿ ಹೇರ್ ಕಲರಿಂಗ್ ಎಲ್ಲ ಮಾಡಿಸ್ತೀನಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ಅದನ್ನು ಶೇರ್ ಮಾಡ್ಕೊತೀನಿ. ನೋಡಿ ಹೆಡ್ ಮಸಾಜ್ ಎಲ್ಲ ಆಯಿತು. ಈಗ ಕತ್ತತ್ರ ಎಲ್ಲನೂ ಆ ರೀತಿ ಮಸಾಜ್ ಮಾಡ್ತಾವ್ರೆ. ಮತ್ತು ಕತ್ತೊಂದೇ ಅಲ್ಲ, ಸೊ ಹ್ಯಾಂಡ್ ಆಗಿರ್ಬೋದು, ನಮ್ಮ ಹಿಂದ್ಗಡೆ ಬೆನ್ನುವರೆಗೂ ತುಂಬ ಚೆನ್ನಾಗಿ ಮಸಾಜ್ ಕೊಟ್ಟರು. ಸೊ ನೋಡಿ, ನಾವು ಕೊಡೋ ಇದು ದುಡ್ಡು ಎಲ್ಲೋ ಹೋಗುತ್ತೆ, ಆದರೆ ಇಷ್ಟು ನೀಟಾಗಿ ಎಷ್ಟು ನಿಧಾನಕ್ಕೆ ಪೇಷನ್ಸ್ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗಂತೂ ಅದು ತುಂಬ ಖುಷಿ ಆಯ್ತು ಹೇಳ್ರಿ. ಈಗ ನೋಡಿ ಬ್ಯಾಕು ಎಲ್ಲ ಮಸಾಜ್ ಮಾಡ್ತಾವ್ರೆ, ಒತ್ತಾವ್ರೆ. ನನಗೆ ಇರೋ ಪ್ರಾಬ್ಲಮ್ಮೇ ತಲೆನೋವು, ಬ್ಯಾಕ್ ಪೇಯ್ನ್ ಇದೆ ನನಗೆ ಜಾಸ್ತಿ ಬರೋದು. ಅದನ್ನೇ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಈಗ ನಾನು ಹೇಳಿದ್ನಲ್ಲ ಹ್ಯಾಂಡ್ ಮಸಾಜ್ ಸಮೇತ ಆ ರೀತಿ ಒತ್ತಾರೆ, ಹ್ಯಾಂಡ್ಗೆ ಆ ಥರ ಎಲ್ಲ ಒತ್ತಿ ಅವ್ರ ಪ್ರೋಸೆಸ್ ಏನಿದೆಯೋ ಅವ್ರ ಕೆಲಸದ್ದು ಎಷ್ಟಿದೆಯೋ ಅಷ್ಟೆಲ್ಲ ಮಾಡಿಕೊಡ್ತಾರೆ. ನಿಧಾನಕ್ಕೆ ಆಗಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಏನಂದರೆ ಸ್ವಲ್ಪ ಬೇಗ ಹೋದರೆ ಬೆಸ್ಟು, ಇಲ್ಲ ಅಪಾಯಿಂಟ್ಮೆಂಟ್ ಆ ಥರ ತೊಗೊಂಡ್ರೆ, ಮೆಂಬರ್ಶಿಪ್ ತೊಗೊಂಡ್ರೆ ಮುಂಚೆನೇ. ಈಗ ಒಂದು ಮೆಂಬರ್ಶಿಪ್ ತೊಗೊಂಡ್ರೆ ನಮಗೆ ಕ್ಯಾಟ್ಲಾಕಲ್ಲಿರೋ ಕಾಸ್ಟ್ಗಿಂತಲೂ ಕಡಿಮೆ ಆಗುತ್ತೆ. ಆ ಥರ ಮೆಂಬರ್ಶಿಪ್ ತೊಗೊಂಡವ್ರಿಗೆ ಇದೊಂದು ಬೆನಿಫಿಟ್ ಐತೆ. ಆರಾಮಾಗಿ ಮೆಂಬರ್ಶಿಪ್ ಅಂತ ತಗೊಂಡ್ರೆ ಅವ್ರ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಸರ್ವಿಸ್ನ ತೊಗೋಬೋದು. ಇನ್ನೊಂದು ಹೇಳಿದ್ನಲ್ಲ, ಕ್ಯಾಟ್ಲಾಕಲ್ಲಿರುವಂಥ ಕಾಸ್ಟ್ಗಿಂತಲೂ ಕಡಿಮೆ ಆಗುತ್ತೆ ಮೆಂಬರ್ಶಿಪ್ಪನ್ನು ತೊಗೊಂಡ್ರೆ. ಅದಕ್ಕೆ ಇಲ್ಲೆಲ್ಲ ತೊಗೊತಾ ಇದ್ರು, ಹಾಗಾಗಿ ನೋಡಿದ್ನಲ್ಲ ನಿಮಗೂ ಹೇಳ್ತಾ ಇದ್ದೀನಿ. ಯಾರಾದರೂ ನಮ್ಮ ಪಾವಗಡ ಸುತ್ತಮುತ್ತ ಇರೋರಿಗೆ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತಂದು. ಈಗ ಎಲ್ಲ ಆಯಿತು, ಹೆಡ್ ಮಸಾಜ್ ಎಲ್ಲ ಆಯಿತು. ಅದಾದಮೇಲೆ ಸ್ಟ್ರೀಮ್ ಕೊಡ್ತಾವ್ರೆ ಹೇರ್ಗೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಕುತ್ಕೊಬಿಟ್ಟು ಆರಾಮಾಗಿ ಸ್ಟೀಮ್ ಕೊಡ್ತಾಯಿದ್ರಲ್ಲ, ಹಂಗಾಗಿ ಮೊಬೈಲ್ಸ್ ಎಲ್ಲ ಬ್ಯಾಗಲ್ಲೇ ಇಟ್ಟಿದ್ದೆ, ಮೊಬೈಲ್ ನೋಡೋಕ್ಕೂ ಇಲ್ಲ. ಏನು ಬಿಡು, ಯಾವಾಗಲೂ ಮೊಬೈಲ್ ನೋಡ್ಕೊಂಡೇ ಇದು ಮಾಡ್ಕೊಂಡೇ ಇರ್ತೀನಿ ಅಂತಂದು ಹೇಳ್ಬಿಟ್ಟು, ಸರಿ ನಾವು ಹಿಂಗೆ ಒಂದು ಸ್ವಲ್ಪ ನಮಗೆ ಅಂತ ಬಂದಾಗ ಈ ರೀತಿ ಒಂದು ಟೈಮ್ನ ಕೊಡಬೇಕು. ಬರೀ ಮೊಬೈಲ್ ನೋಡ್ಕೊತ ಕೂತ್ಕೊಂಡ್ರೆ ಕಣ್ಣು ಮತ್ತು ಅದೇ ನೋವೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಪೆಡಿಕ್ಯೂರ್ ಎಲ್ಲ ಮಾಡಿಸ್ಬೇಕು. ನೆಕ್ಸ್ಟ್ ಯಾವಾಗಾದ್ರೂ ಟೈಮ್ ಇದ್ದಾಗ ಬರ್ತೀನಿ, ಪೆಡಿಕ್ಯೂರ್ ಒಂದು ಮಾಡಿಸ್ಬೇಕು. ಯಾಕಂದರೆ ನನಗೆ ಹಿಂಡಿ ಜಾಸ್ತಿ ಎಲ್ಲ ಹೊಡೆದಿದೆ, ರಫ್ ಆಗಿದೆ. ಸೊ ಹಂಗಾಗಿ ಬಿಟ್ಟಿದೆ, ಅದೊಂದು ಮಾಡಿಸ್ಕೋಬೇಕು. ಆಯಿತು ಸ್ಟೀಮಿಂಗ್ ಎಲ್ಲ. ಈಗ ಮತ್ತೆ ಹೇರ್ ವಾಶ್ ಮಾಡ್ತಾವ್ರೆ. ಸೊ ಇಲ್ಲೂ ಅಷ್ಟೇ ಹೇರ್ ವಾಶ್ ಮಾಡೋ ಥರ ತುಂಬ ಚೆನ್ನಾಗಿ ಮಾಡಿಕೊಟ್ರು.
ಸೊ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಈ ರೀತಿ ಒಂದು ಮಸಾಜ್ ಅನ್ನೋದು ಕೊಟ್ಟರೆ ತುಂಬ ಚೆನ್ನಾಗಿ ಆಗುತ್ತೆ, ಹೇರ್ ಗ್ರೋತು ಚೆನ್ನಾಗಿರುತ್ತೆ. ಹಾಗಾಗಿ ಅವರು ಹೇಳ್ತಾ ಇದ್ರು ಹೇರ್ ಫಾಲ್ ತುಂಬ ಇದೆ ನಿಮಗೆ, ಆದಷ್ಟು ಹೇರ್ ಬಗ್ಗೆ ಒಂದು ಗಮನ ಕೊಡ್ರಿ ಅಂತಂದು ಹೇಳಿದ್ರು ಅವರು. ಸಿಸ್ಟರ್ ಸರಿ ಆಯಿತು ನೋಡ್ತೀನಿ ಇನ್ಮೇಲೆ ಟ್ರೈ ಮಾಡ್ತೀನಿ ಅಂತಂದು ಹೇಳಿ ಬಂದೆ. ಮೇಯ್ನು ನಾವು ಯೂಸ್ ಮಾಡುವಂಥ ಹೇರ್ ಆಯಿಲು, ಶಾಂಪು, ಕಂಡೀಷ್ನರೇ ಅಲ್ಲ, ನಾವು ತಗೊಳ್ಳುವಂಥ ಫುಡ್ಡೂ ಮ್ಯಾಟ್ರ್ ಆಗುತ್ತೆ. ನಾವು ಒಳ್ಳೆ ಫುಡ್ ತಗೊಂಡ್ರೂ ಹೇರ್ ಗ್ರೋತ್ ಅನ್ನೋದು ಚೆನ್ನಾಗಿರುತ್ತೆ ಮತ್ತು ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ. ಬರೀ ನಾವು ಮೇಲ್ಗಡೆಯಿಂದ ಇದು ಮಾಡಬಾರ್ದು, ಕೇರ್ ಮಾಡಬಾರ್ದು, ನಾವು ಒಳಗಡೆಯಿಂದ ಕೇರ್ ಮಾಡ್ತಾ ಬಂದರೆ ಆಟೋಮೆಟಿಕ್ಲಿ ಎಲ್ಲ ಸ್ಟಾಪ್ ಆಗುತ್ತೆ ಅಂತ ಅನ್ನಿಸ್ತು ನನಗೂ. ಅದು ಇರೋದೇನೆ ಅನ್ಸೋದಲ್ಲ, ಇರೋದೇ ಫ್ಯಾಕ್ಟ್. ಅದು ಏನಂದರೆ ನಾನು ಇದು ಮಾಡ್ತಾ ಇಲ್ಲ, ಕೇರ್ ಮಾಡೋಕ್ಕೆ ನನಗೆ ಇದಿಲ್ಲ, ಟೈಮ್ ಸಿಗ್ತಾ ಇಲ್ಲ, ಬರೀ ಇದೇ ಆಗೋಯ್ತು ನಂದು ವೀಡಿಯೋಸ್ ಅಂತೆ, ಅದು ಇದು ಈಚೆ ಕಡೆ ಶೂಟ್ ಮಾಡೋದು ಇದೇ ಆಗೋಯ್ತು, ವೀಡಿಯೋಸ್ಗೆ ಹೋಗೋದು. ಹಾಗಾಗಿ ಇನ್ಮೇಲೆ ಸ್ವಲ್ಪ ನಮ್ಮ ಬಗ್ಗೆ ನಾವು ಒಂದು 1 ಅವರ್ ಆದರೂ ಟೈಮ್ ಕೊಟ್ಟು ನಮ್ಮ ಬಗ್ಗೆ ನಾವು ಕೇರ್ ಮಾಡಬೇಕು ಅಂತ ಅನಿಸಿದೆ. ಅದೇ ಥರನೇ ಮಾಡೋಣ ಅಂತ ಅದಕ್ಕೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ವರ್ಕೌಟ್ ಈ ಥರ ಮಾಡೋದಕ್ಕೆ ಜಾಗಿಂಗ್ ಎಲ್ಲ ಹೋಗ್ತಾ ಇದ್ದೀವಿ. ಇನ್ಮೇಲೆ ಫುಡ್ಡಲ್ಲೂ ಸ್ವಲ್ಪ ಚೇಂಜಸ್ ಅನ್ನೋದು ತರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈಗ ಬಂದರು ನೋಡಿ ಇವರೇ ಬಾಯಿ, ಹೇರ್ ಕಟ್ ಮಾಡುವಂಥ ಬಾಯಿ. ನನ್ನ ಹೇರ್ ನೋಡ್ತಾ ಇರ್ಬೋದು, ನೆನೆಸಿದ್ದಾರೆ, ಈಗ ಇನ್ನೂ ಡ್ರೈ ಆಗಿಲ್ಲ, ಯಾವ ರೀತಿ ಇದೆ ಅಂತಂದು. ಇಷ್ಟು ಹೇರೇ, ಇದಕ್ಕೆ ಒಂದು ಹೊಸ ಲುಕ್ಕು ಯಾವ ರೀತಿ ತೊಗೊಂಡು ಬಂದರು ಅಂತ ನಿಮ್ಗೆ ತೋರಿಸ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವರು ಹೇರ್ ಕಟ್ ಮಾಡಿದ ರೀತಿ ಆಗಿರ್ಬೋದು, ಮತ್ತು ನನಗೆ ತೋರಿಸಿ ಕಟ್ ಮಾಡಿದ್ರು. ನನಗೆ ಅದು ತುಂಬ ಇಷ್ಟ ಆಯಿತು. ಹೇರು ನೋಡಿ ಇಷ್ಟೇ ಹೋಗುತ್ತೆ, ಇಷ್ಟೇ ಕಟ್ ಮಾಡಲ ಅಂತ ಕೇಳ್ತಾಯಿದ್ರು. ನಾನು ಹೇಳಿದ್ದೆ ಒಂದು 1/2 ಇಂಚ್ಗಿಂತಲೂ ಕಡಿಮೆನೇ ಹೇಳಿದ್ದು, ಅದರಲ್ಲಿ ಶೇಪ್ ಹೆಂಗೆ ಬರುತ್ತೆ ಅಂತ ಮತ್ತು ನಾನೇ ಯೋಚನೆ ಮಾಡಿದೆ. ಆದ್ರೂ ಹೇರ್ ಲೆಂತು ತುಂಬ ಕಡಿಮೆ ಇದೆ ನಂದು, ಅದಕ್ಕೆ ಜಾಸ್ತಿ ಹೇರ್ ಕಟ್ ಮಾಡಿಸ್ಬಿಟ್ರೆ, ಈಗ 1 ಇಂಚ್ ಮೇಲೇ ಹೋಗ್ಬಿಟ್ರೆ ಒಂಥರ ಬಾಬ್ ಕಟ್ ಥರ ಆಗ್ಬಿಡುತ್ತೆ ನನ್ನ ಹೇರು. ಅದಕ್ಕೆ ನನಗೆ ಬೇಡ ಅಷ್ಟೊಂದು ಅಂತ ಹೇಳಿದ್ದಕ್ಕೆ ಸರಿ ಆಯಿತು, ನೀವು ಎಷ್ಟು ಹೇಳಿದ್ರು ಅಷ್ಟೇ ಮಾಡಿಕೊಡ್ತೀನಿ ಅಂತಂದು. ನೋಡಿ ಆಗಲೇ ನಂಗೆ ತೋರಿಸಿ ನಾನು ಹೂ ಅಂದಮೇಲೆ ಕಟ್ ಮಾಡಿದ್ರು. ಸೊ ಹಂಗೆ ನನಗೆ ಇವರು ಹೇರ್ ಕಟ್ ಮಾಡಿದ್ದೇನಪ್ಪ ತುಂಬ ಇಷ್ಟ ಆಯ್ತು. ನೋಡಿ ಅದೆಷ್ಟು ತೋರಿಸಿದ್ದೀನಿ ಅಷ್ಟೇ ಕಟ್ ಮಾಡ್ತಾವ್ರೆ. ಸೊ ಬೇರೆ ಎಲ್ಲಾದರೂ ನಾನು ಮಾಡಿಸಿದ್ರೆ ನಿಜ ಸುಮ್ಮನೆ ಕಟ್ ಮಾಡಿ ಬಿಸಾಕ್ಬಿಟ್ಟಿರೋರತ್ತ, ಅವ್ರಿಗೆ ಶೇಪ್ ಬರೋವರೆಗೂ ಕಟ್ ಮಾಡಿ ಬಿಸಾಕಿರೋರು. ಪಾಪ ಇವರು ಪರವಾಗಿಲ್ಲ, ಅದು 90% ಬಂದರೂ ಪರವಾಗಿಲ್ಲ, ನನಗೆ 100% ಬರಲಿಲ್ಲ ಅಂದ್ರೂ ಸೊ ನಿಮ್ಮ ಮನಸ್ಸು ನೀವು ಒಪ್ಪಿದ್ರೆ ಸಾಕು ಅಂತಂದು ಹೇಳಿದ್ರಲ್ಲ, ಅದಕ್ಕೆ ನನಗೆ ತುಂಬ ಖುಷಿ ಆಗ್ಬಿಡ್ತು, ಇಷ್ಟ ಆಗ್ಬಿಡ್ತು. ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲೇ ಬಂದುಬಿಡ್ಬೇಕು ನನ್ನ ಹೇರ್ ಕಟ್ಗೆ ಅಂತ ಅನ್ನಿಸ್ಬಿಡ್ತು. ನೋಡಿ ಅಷ್ಟೂ, ಯಾಕಂದರೆ ಅವ್ರಿಗೂ ಶೇಪ್ ಅನ್ನೋದು ಬರಲ್ಲ, ನಾವು ಹೇಳಿರೋ ಪ್ರಕಾರ ಕಟ್ ಮಾಡಿದ್ರೆ ಅವ್ರಿಗೆ ಪಾಪ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕಾಣಲ್ಲ ಹೇರ್ ಕಟ್ಟು. ಆದ್ರೂ ನಮ್ಮ ಒಪ್ಪಿಗೆ ಮೇರೆಗೆ ಅವ್ರು ಮಾಡಿಕೊಟ್ರಲ್ಲ, ಅದೇ ಇಷ್ಟ ಆಗಿದ್ದು. ನೋಡಿ ಅದು ಹಿಂಗೆ ಇಟ್ಕೊಂಡಿದ್ರಲ್ಲ ಮೇಲೆ, ಅದಕ್ಕೆ ಒಂದು ಅರ್ಧ ಭಾಗದವರೆಗೂ ಹೋದ್ರೇ ಅವ್ರಿಗೂ ಒಂದು ಲುಕ್ ಅನ್ನೋದು ಕಾಣೋದು ಹೇರ್ಗೆ. ಯಾಕೆಂದರೆ ನಂದು ಅಷ್ಟಾಗಿ ಇದಿಲ್ಲ, ತಿಕ್ಕಾಗಿಲ್ಲ, ಸೊ ತಿನ್ನಾಗಿದೆ. ಹಾಗಾಗಿ ಒಂದು 3/4 ಭಾಗ ಆದರೂ, ಒಂದು ಅರ್ಧ ಭಾಗದವರೆಗಾದರೂ ಬರಬೇಕು ಹೇರ್ ಕಟ್ಟಿಂಗ್ ಅನ್ನೋದು, ಆವಾಗಲೇ ಚೆನ್ನಾಗಿ ಕಾಣೋದು. ಆದರೆ ಲೆಂತ್ ಕಡಿಮೆ ಆಗಿಬಿಡುತ್ತೆ ಅಂತ ನಾನು ಹೆಂಗಾದರೂ ಕಾಣಲಿ ನಂಗೆ ಸಾಕು ಲೈಟಾಗಿ ಮಾಡಿಕೊಡ್ರಿ ಅಂದರೆ, ಆದರೂ ಫೈನಲಿ ಸೂಪರಾಗಿ ಬಂದಿತ್ತು. ಸಖತ್ತಾಗಿ ಮಾಡಿಕೊಟ್ಟಿದ್ರು, ನಾನು ಹೇಳಿರೋ ಪ್ರಕಾರ ಮಾಡಿಕೊಟ್ರು. ನಾನು ಮಾಡಿಸಿರುವಂಥದ್ದು ಸಿಗ್ನೇಚರ್ ಹೇರ್ ಕಟ್ಟೇನೆ. ನಾನು ಸ್ಟಾರ್ಟಿಂಗಲ್ಲೂ ಹೇಳಿದ್ನಲ್ಲ, ಸಿಗ್ನೇಚರ್ ಹೇರ್ ಕಟ್ಟೆ ಮಾಡಿಸಿದ್ದು. ಯಾಕೆಂದರೆ ಅಷ್ಟಾಗಿ ಲೆಂತೂ ಜಾಸ್ತಿ ಹೋಗಲ್ಲ, ಇನ್ನೊಂದು ಫಿನಿಶಿಂಗು ಚೆನ್ನಾಗಿ ಕೊಡ್ತಾರೆ. ಮೇಯ್ನ್ ಇವರು ಹೇರ್ ಕಟ್ಗೆ ಅಂತಂದು ಹೇಳ್ಬಿಟ್ಟೆ, ಹೇರ್ ಅಷ್ಟೇ ಇವರು, ಹೇರ್ ಕಲರಿಂಗು ಹೇರ್ ಕಟ್ಗೆ ಅಷ್ಟೇ ಇವರು. ಹಾಗಾಗಿ ಸೊ ಇವ್ರ ಹತ್ರ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ನಾನು ಅವತ್ತಿಂದ ವೆಯ್ಟ್ ಮಾಡಿ ಇವತ್ತು ಬಂದಿದ್ದೀವಿ. ನಮ್ಮ ಮನೆಯವರಂತೂ ಮಧ್ಯಾಹ್ನದಿಂದ ವೆಯ್ಟ್ ಮಾಡಿ 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 ಸಾಕಾಗ್ಬಿಡ್ತು ಅವ್ರಿಗೆ. ನೆಕ್ಸ್ಟ್ ಟೈಮ್ ಏನಾದರೂ ಕರೆದಿದ್ದಿ ಅಂತ ಇಟ್ಕೋ ಹೇರ್ ಕಟ್ಟು ಹೇರ್ ಕಲರ್ ಅಂತಂದು, ಅದೇನರಲ್ಲಿ ಹೊಡೆದ್ಬಿಡ್ತೀನಿ ನಿನಗೆ ಗೊತ್ತಿಲ್ಲ ಅಂತ ಡೈರೆಕ್ಟಾಗಿ ಬೈತಾಯಿದ್ರು. ಹೋಗತ್ತಾ ಅಂದ್ಕೊಂಡು ನಾನು ಈ ಕಿವಿಲಿ ಕೇಳೋದು ಈ ಕಿವಿಲಿ ಬಿಡೋದು. ನನಗೇನು ಹೇರ್ ಕಟ್ ಆಯ್ತಲ್ಲ ಸಾಕು, ನೀವು ಬೈದ್ರೆ ಬೈಕೋ ಅಂತಂದು ಮನಸ್ಸಲ್ಲಿ ಅಂದ್ಕೊಂಡು, ಅಯ್ಯೋ ನನಗೂ ಗೊತ್ತಿಲ್ಲ ಇಷ್ಟೊಂದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಸಮಾಧಾನ ಮಾಡ್ಕೊಂಡು ಹಾಗೆ ಒಪ್ಪಿಸಿ ವೀಡಿಯೋ ಶೂಟ್ಗೆ ಅಂತ ನಾನು ಆರಾಮಾಗಿ ಮಾಡ್ತಾವ್ರೆ. ನೋಡಿ ಇಷ್ಟೆಲ್ಲ ವೀಡಿಯೋ ಶೂಟು ನಮ್ಮ ಮನೆಯವರೇ ಮಾಡ್ಕೊಡ್ತಾ ಇರೋದು. ಪಾಪ ಕ್ಯಾಮ್ರಾ ಹಿಂದೆ ಇರ್ತಾರೆ, ಅವ್ರು ಕಾಣಿಸಲ್ಲ. ಆದರೆ ನೋಡೋವಂಥವ್ರಿಗೆ ಹೆಂಗೆ ಅನಿಸುತ್ತೆ ಈ ಸಿಚುವೇಶನ್ ಅಂದರೆ, ಏನು ಈ ಅಮ್ಮ ಸುಮ್ಮನೆ ಮನೆಯಲ್ಲೇ ಇರಲ್ವಲ್ಲ, ಸುಮ್ಮನೆ ಸುತ್ತಿರ್ತಾಳಲ್ಲ, ಎಲ್ಲಂದ್ರಲ್ಲೇ ಒಬ್ಬಳೇ ಓಡಾಡ್ತಾ ಇರ್ತಾಳಲ್ಲ ಅಂತಾರೆ. ಆದರೆ ವೀಡಿಯೋ ಶೂಟ್ ಮಾಡ್ತಾ ಇರೋದೇ ನಮ್ಮ ಹಸ್ಬೆಂಡ್ ಅಂತ ಗೊತ್ತಿರಲ್ಲ ತುಂಬ ಜನಕ್ಕೆ. ಯಾಕಂದರೆ ಈಗ ಒಬ್ಬರು ವೀಡಿಯೋ ಶೂಟ್ ಮಾಡೋಕ್ಕಿದ್ರೆ ಅಲ್ವಾ ನಮ್ಮನ್ನು ತೋರ್ಸೋಕ್ಕಾಗೋದು. ಹಾಗಾಗಿ ನಮ್ಮ ಮನೆಯವರೇ ಕ್ಯಾಮ್ರಾಮ್ಯಾನ್ ಆಗಿರೋದ್ರಿಂದ ನನಗೆ, ಸೊ ನಮ್ಮ ಮನೆಯವರು ಕ್ಯಾಮ್ರಾ ಹಿಂದೆ ಇರ್ತಾರೆ, ನಾನು ಕ್ಯಾಮ್ರಾ ಮುಂದೆ ಇರ್ತೀನಿ. ಹಾಗಾಗಿ ಸ್ವಲ್ಪ ಜನಕ್ಕೆ ಆಶ್ಚರ್ಯ ಅನ್ನಿಸ್ಬೋದು, ಏನು ಈ ಒಬ್ಬಳೇ ಹಿಂಗೆ ಸುತ್ತಾ ಇರ್ತಾಳೆ ಅಂತಂದು. ನಮ್ಮ ಮನೆಯವರು ಇರ್ತಾರೆ ಜೊತೆ, ನಮ್ಮ ಮನೆಯವ್ನ ಬಿಟ್ಟು ಎಲ್ಲೂ ನಾನು ಹೋಗಲ್ಲ ಒಬ್ಬೊಬ್ಳೇ, ವೀಡಿಯೋ ಶೂಟ್ಗಾಗಿರ್ಬೋದು ಎಲ್ಲೇ ಆಗಿರ್ಬೋದು. ಯಾರ ಮನೆಗೆ ಹೋಗ್ಬೇಕಂದ್ರೂ ನಮ್ಮ ಹಸ್ಬೆಂಡ್ ಜೊತೆ ಇದ್ರೇ ನಾನು ಹೋಗೋದು. ಹಾಗಾಗಿ ಇರೋದು ನಾನು ರಿಯಲ್ ಫ್ಯಾಕ್ಟ್ ಇವಾಗ ಹೇಳ್ತಾ ಇದ್ದೀನಿ. ನಮ್ಮ ಮನೆಯವರೇ ಈಗ ಎಲ್ಲ ವೀಡಿಯೋ ಶೂಟ್ ಮಾಡಿ ಕೊಡ್ತಾ ಇರೋದು ನನಗೆ. ಆದರೂ ಅವ್ರ ಪೇಷನ್ಸ್ಗೆಲ್ಲ ತುಂಬ ಜನ ಮೆಚ್ಕೊಂಡ್ರಿಲ್ಲಿ ಬಂದಿರೋ ಅಂಥರೆಲ್ಲ. ಹೌದಾ ನಿಮ್ಮ ಹಸ್ಬೆಂಡ್ ನೋಡಿ ಅಲ್ಲಿ ಮಿರರಲ್ಲಿ ತೋರಿಸ್ತೇನೆ, ಬೇಕು ಅಂತ ಇಟ್ಟಿದ್ದೀನಿ ನಾನು ಇದು ನೋಡಲಿ ಅಂತಂದು. ಅದು ಕಟ್ ಮಾಡಬೇಕಾಗಿತ್ತು, ಏನಂದರೆ ನಾನು ನೀವು ನೋಡಲಿ ಅಂತಂದು ನಮ್ಮ ಮನೆಯವ್ರನ್ನ ತೋರಿಸಿದ್ದು ಒಂದು ಸ್ವಲ್ಪ. ಈಗ ಇದನ್ನೆಲ್ಲ ನೀಟಾಗೆಲ್ಲ ಅವರೊಂದು ಸಾರಿ ವಾಶ್ ಮಾಡಿಬಿಟ್ಟು ಇದನ್ನು ಸಾಫ್ಟ್ ಮಾಡ್ಕೋಬೇಕಲ್ಲ, ಅಂದರೆ ನೀಟಾಗಿ ಆ ರೀತಿ ಹೇರ್ ಡ್ರೈಯರಲ್ಲಿ ಎಲ್ಲ ಡ್ರೈ ಮಾಡ್ತಾವ್ರೆ ಹೇರ್ ಎಲ್ಲನೂ, ವೆಟ್ಟಾಗಿರೋದೆಲ್ಲನೂ.
ಸೊ ಅದನ್ನೆಲ್ಲ ನೀಟಾಗಿ ಸಾಫ್ಟ್ ಮಾಡ್ಕೊಂಡು ಹೇರ್ ಎಲ್ಲನೂ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಅವ್ರಿಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ಗೆ ಕೂರಿಸ್ತಾರೆ ಹೇರ್ನ. ನೋಡಿ ಇಷ್ಟು ಚೆನ್ನಾಗಿ ಪಾರ್ಟಿಷನ್ ಮಾಡಿದ್ದಾರೆ. ನಮ್ಮ ಮನೆಯವ್ರು ಒಂದು ಕಡೆ ನಗ್ತಾವ್ರು, ನಾನು ಹೇರೆಲ್ಲ ಈ ಥರ ಪಾರ್ಟಿಷನ್ ಮಾಡಿ ಕ್ಲಿಪ್ ಇಟ್ಟಿದ್ದಾರೆ ಅಂತಂದು, ಹೆಂಗಿದೆಯಾ ನೋಡು ಅಂತಂದು. ಇಲ್ಲಿ ತುಂಬ ಜನ ಲೇಡೀಸು ಮತ್ತು ಜೆಂಟ್ಸು ಮಕ್ಕಳು ಎಲ್ಲರೂ ಬರ್ತಾರೆ. ಟೋಟಲ್ ಹೇಳ್ಬೇಕಂದ್ರೆ ಇದು ಫ್ಯಾಮಿಲಿ ಸಲೂನ್ ಅಂತಂದು ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಪ್ರತಿಯೊಂದು ಹೇರ್ ಕಟ್, ಹೇರ್ ಕಲರಿಂಗು, ವ್ಯಾಕ್ಸು, ಫೇಶಿಯಲ್ಸು, ಮೇಕಪ್ಪು, ಯಾವುದೇ ಥರ ಬೇಕು, ಹೇರ್ ಕಲರಿಂಗು, ಐಬ್ರೋಸು ಎಲ್ಲ ಆಲ್ ಇನ್ ಒನ್ ಸಿಗುತ್ತೆ ಈ ಸಲೂನಲ್ಲಿ. ನೋಡಿ ಒಂದು ಸಾರಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಒಂದು ವೇಳೆ ನೀವು ಈ ಥರ ಹೇರ್ ಕಟ್ ಎಲ್ಲ ಮಾಡಿಸ್ಬೇಕು, ಹೇರ್ ಕಲರಿಂಗ್ ಹಾಕ್ಸ್ಬೇಕು, ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡಿಸ್ಬೇಕು ಅಂದರೆ ಒಂದು ಸಾರಿ ವಿಸಿಟ್ ಮಾಡಿ ಈ ಸಲೂನ್ಗೆ. ಪಾವಗಡದಲ್ಲೇ ಇದೆ. ಹೇಳೋದ್ನೆಲ್ಲ ಟ್ರೆಂಡ್ಸ್ ಆಪೋಸಿಟ್ ಇದೆ, ನ್ಯೂ ಡಿಲಕ್ಸ್ ಬೇಕ್ರಿ ಮೇಲ್ಗಡೆನೇ ಇದೆ. ಲಾರ್ಡ್ಸ್ ಫ್ಯಾಮಿಲಿ ಸಲೂನ್ ಅಂತ. ನೀವು ಅಲ್ಲಿ ಬಂದಿದ ತಕ್ಷಣ ಆಗಲೇ ಅದು ಸಲೂನು ಗೊತ್ತಾಗ್ಬಿಡುತ್ತೆ ನೇಮ್ ಎಲ್ಲ, ನಿಮ್ಮ ಬೇಕ್ರಿ ಮೇಲ್ಗಡೆ ಇದೆಯಲ್ಲ, ಹಾಗಾಗಿ ನೋಡಿ ಒಂದು ಕಡೆದು ಒಂದು ಹೇರ್ ಬ್ಯಾಕ್ ಸೈಡ್ ಒಂದು ಸೆಟ್ ಮಾಡಿದ್ರೆ ಆಲ್ರೆಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ನೇನಾಗಲೇ 90% ಆದಂಗೇನೆ ನಂದು ಹೇರ್ದು ಎಲ್ಲನೂ. ಈಗ ಫೈನಲ್ ಲುಕ್ ನೀವು ನೋಡಬೇಕಲ್ವಾ, ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ನೀವು ವೆಯ್ಟ್ ಮಾಡ್ತೀರ ಆಗಿಂದ. ಭಾಳ ಚೆನ್ನಾಗಿ ಮಾಡಿಕೊಟ್ರಪ್ಪ. ನನಗಂತೂ ಹುಡುಗನಿಗೆ ಥ್ಯಾಂಕ್ಸ್ ಹೇಳೇ ಬಂದೆ ಬರಬೇಕಾದ್ರೆ. ತುಂಬ ಥ್ಯಾಂಕ್ಸು. ನನ್ನ ಹೇರ್ ಲೆಂತು ಕಡಿಮೆ ಮಾಡಲಿಲ್ಲ, ತುಂಬ ಚೆನ್ನಾಗಿ ಶೇಪು ಕೂರಿಸಿದ್ಯಾ, ತುಂಬ ಚೆನ್ನಾಗಿ ಹೇರ್ ಕಟ್ಟು ಮಾಡಿದ್ಯಾ ಅಂತಂದು ಥ್ಯಾಂಕ್ಸ್ ಹೇಳಿ ಬಂದೆ. ನೆಕ್ಸ್ಟ್ ಟೈಮ್ ಹೋದಾಗ್ಲೂ ನಾನು ನನ್ನ ಮಗನ್ನ ಮತ್ತು ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ಹೇರ್ ಕಟ್ಗೆ ಮತ್ತು ಹೇರ್ ಕಲರಿಂಗ್ಗೆ. ಸೊ ಅದನ್ನು ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ತಪ್ಪದೇನೆ. ಈಗ ಸದ್ಯಕ್ಕೆ ನನ್ನ ಹೇರ್ ಸ್ಟೈಲ್ ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ನಿಜ ನಮ್ಮ ಹೇರ್ ಸ್ಟೈಲಿಂದನೇ ನಮ್ಮ ಲುಕ್ ಅನ್ನೋದು ಎಷ್ಟು ಚೇಂಜ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ನಂದು ತಲೆ ದಪ್ಪ ಬರುತ್ತೆ, ಆದ್ರೂ ಈ ಹೇರ್ ಕಟ್ಟು, ಈ ಹೇರ್ ಸ್ಟೈಲ್ ಅಂತೂ ಸಖತ್ತಾಗಿತ್ತು. ಒಳ್ಳೆ ರಮ್ಯಾ ಕೃಷ್ಣ, ರಚಿತಾ ರಾಮು ಮತ್ತು ಪ್ರಿಯಮಣಿ ಅವರೆಲ್ಲ ಹೇರ್ ಕಟ್ ಮಾಡಿಸ್ತಾರಲ್ಲ, ಆ ಥರನೇ ಫೀಲ್ ಆಯ್ತು ನನಗೆ. ಅದು ಹೇರ್ ಎಲ್ಲ ಅವ್ರು ಕೂರಿಸೋ ರೀತಿ, ನನಗೆ ನನ್ನ ಫೇಸ್ಗೆ ಕಾಣೋ ರೀತಿ ಆ ಥರ ಅನ್ನಿಸ್ತು ನನಗೆ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ. ನನಗೇನು ಆ ರೀತಿ ಅನ್ನಿಸ್ತು ನೋಡಿ. ಅವರೆಲ್ಲ ಸೆಟ್ ಮಾಡಿದ್ರಲ್ಲ ನೀಟಾಗಿ, ಅದನ್ನೆಲ್ಲ ಇದು ಮಾಡ್ತಾರೆ, ಎಲ್ಲ ಬಿಡಿಸ್ಬಿಟ್ಟು ಶೇಪ್ ಎಲ್ಲ ಕೂರಿಸಿದ್ರಲ್ಲ ಅದು. ಈಗ ಸದ್ಯಕ್ಕೆ ಅದೆಲ್ಲನೂ ಸೆಟ್ ಮಾಡಿ ಯಾವ ಶೇಪ್ ಬೇಕೋ ಆ ಶೇಪ್ ಥರ ಕೂರಿಸ್ತಾ ಇದ್ರು. ಇದನ್ನು ನಾನು ಇನ್ಸ್ಟಾಗ್ರಾಮ್ಗೆಲ್ಲ ಶೂಟ್ ಮಾಡಿದ್ದೀನಿ, ಆಲ್ರೆಡಿ ಒಂದು ರೀಲ್ನ ಪೋಸ್ಟ್ ಮಾಡಿದ್ದೀನಿ. ಇದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟು ನಾನೊಂದು ಪೋಸ್ಟ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ಯೂಟ್ಯೂಬಲ್ಲಿ ಈ ರೀತಿ ಎಲ್ಲ ಶೇರ್ ಮಾಡ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಲೂಸ್ ಹೇರ್ ಬಿಟ್ಕೊಂಡು ಓಡಾಡಿದ್ರೆ ಮಾತ್ರ ಮಸ್ತ್ ಇರುತ್ತೆ. ಏನಂದರೆ ನನಗೆ ಆ ರೀತಿ ಬಿಟ್ಕೊಂಡು ಓಡಾಡೋಕ್ಕೆ ಆ ಸೆಟ್ಟಿಂಗ್ ಎಲ್ಲ ಮತ್ತೆ ಮಾಡ್ಕೋಬೇಕಲ್ಲ, ಆ ಹೇರ್ ಲೀವ್ ಮಾಡಬೇಕಂದ್ರೆ ಮತ್ತೆ ಸೆಟ್ಟಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಬಂದಿರೋಂಥ ಫ್ಯಾಮಿಲಿ ಎಲ್ಲ ಮಾಡಿಸ್ತಾ ಇದ್ರು. ನಾನು ಇನ್ನು ಮನೆಗೆ ಹೊರಡೋಣ ಅಂತಂದು ಹೇಳ್ಬಿಟ್ಟು ಅವರಿಗೆಲ್ಲ ಬಾಯ್ ಹೇಳಿಬಿಟ್ಟು ನೆಕ್ಸ್ಟ್ ಹೋಗೋಣ ಅಂತಂದು ಈಚೆ ಕಡೆ ಬಂದೆ. ನೋಡಿ ಇದು ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ. ಮೇಯ್ನು ಲಾರ್ಡ್ಸ್ ಹೇರ್ ಸ್ಕಿನ್ ಆ್ಯಂಡ್ ಬ್ಯೂಟಿ ಅಂತಂದು ಸಲೂನ್ ಇದು. ನೀವು ಬಂದರೆ ಇಲ್ಲೆಲ್ಲ ಥರದ್ದು ಸಿಗುತ್ತೆ. ನಾವು ಅಲ್ಲಿಂದ ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ರೆಡಿ ಮಾಡಿ ಹಿಂಗೆ ಹೇರ್ ಎಲ್ಲ ಅಂದು ಬಿಟ್ರು. ಸೊ ಅಲ್ಲಿಂದ ಮನೆ ಬರೋರ್ಗು ಅಷ್ಟೇ ಗಾಳಿ ಮಳೆ ಎದ್ಬಿಟ್ಟೈತೆ ನಮ್ಮೂರಲ್ಲಿ. ಕೂದಲೆಲ್ಲ ನಾನು ಹೇರ್ ಕಟ್ ಮಾಡಿಸಿ ಅಂತಂದು ಎಲ್ಲ ಹಿಂಗೆ ಗೊಬ್ಬರ ಹಾಕೊಂಡಿದ್ವು. ಮತ್ತು ನನ್ನ ಸ್ಟೈಲಿಗೆ ಬಂದೆ. ನೋಡಿ ಯಾವ ಥರ ಕಾಣಿಸ್ತೈತೆ. ಒಂದು 1/2 ಇಂಚ್ ಸಮೇತ ಕಟ್ ಮಾಡಲಿಲ್ಲ, ಎಷ್ಟು ಚೆನ್ನಾಗಿ ಹೇರ್ ಕಟ್ ಮಾಡಿದ್ರು ಅಂದರೆ ಅಪ್ಪ ನನಗಂತೂ ಫುಲ್ ಖುಷಿ ಆಯಿತು. ನಾನೊಂದು ಅರ್ಧ ಹೇರ್ ಹೊರಟೋಗುತ್ತೆ ಇವತ್ತು ಅಂದ್ಕೊಂಡೆ, ಆದರೆ ನನ್ನ ಹೇರ್ ನನ್ನ ಹತ್ರನೇ ಐತೆ. ಒಂದು ಚೂರು ಶೇಪ್ ಬರೋದಕ್ಕೆ ಅಂತ ಒಂದು ಇಷ್ಟೆಷ್ಟು ಕಟ್ ಮಾಡಿದ್ರು. ನಿಜ ತುಂಬ ಚೆನ್ನಾಗೈತೆ. ನೋಡ್ರಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತೇಳಿ. ಇದು ಇನ್ನೂ ಸೆಟ್ ಮಾಡವ್ರೆ, ಅದಕ್ಕೆ ಸ್ವಲ್ಪ ಬೆಂಡ್ ಆಗಿದೆ ಹೇರು. ನಾಳೆ ಇಲ್ಲ ನಾಡಿದ್ದು ತಲೆ ಸ್ನಾನ ಮಾಡಿಬಿಟ್ರೆ ಮತ್ತೆ ಲೆಂತ್ ನನ್ನ ವೇರು ನನಗೆ ಕಾಣುತ್ತೆ ಅಷ್ಟೇ. ಆ ಥರ ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತಪ್ಪ. ಈ ಥರ ಹೇರ್ ಕಟ್ ಮಾಡಿಸ್ಬೇಕಂದ್ರೆ ಬೆಂಗಳೂರಿಲ್ಲ ತುಮಕೂರು ಹೋಗ್ಬೇಕಾಗಿತ್ತು. ನಮ್ಮ ಪಾವಗಡದಲ್ಲೇ ಲಾರ್ಡ್ಸ್ ಸಲೂನ್ ಫ್ಯಾಮಿಲಿ ಸಲೂನ್ ಓಪನ್ ಆಗಿದೆ. ಲಾರ್ಡ್ಸ್ ಫ್ಯಾಮಿಲಿ ಸಲೂನು ತುಂಬ ಖುಷಿ ಆಯಿತು. ನಿಮಗೂ ಬೇಕಂದರೆ ಆರಾಮಾಗಿ ಸರ್ವಿಸ್ ಅವ್ರ ಹತ್ರ ಸುತ್ತಮುತ್ತ ಒಳ್ಳೆಯವರೆಲ್ಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ನೋಡಿ. ಚೆನ್ನಾಯ್ತಲ್ಲ ಅಚ್ಚು? ಚೆನ್ನಾಯ್ತಾ? ಏನ್ ನೋಡ್ಸದ್ ನಾನು ನೋಡಿಲ್ಲ. ಎಷ್ಟೊತ್ತು ನೋಡ್ಸದಮ್ಮ? 5 ನಿಮಿಷ ಕೂಡ ಆಗಿಲ್ಲ ಇನ್ನ ತೋರ್ಸಿ. ಸಾಕಿನ್ ನೋಡ್ಸಿದ್ದು ಅಂತಾಳೆ. ಸಾಕಿನ್ ಬಿಡಮ್ಮ, ತಲೆ ತಿರುವಿದ್ದು ಅನ್ನು. ಏನ್ ಹೊಟ್ಟೆ ಉರಿನಮ್ಮ, ನಾನು ಹೇರ್ ಕಟ್ ಮಾಡ್ಸಿ. ಏನು ಹೇರ್ ಕಟ್ ಮಾಡಿಸಿ ಅವಾಗಿಂದ ತಲೆ ಹಿಂಗೆ ಹಿಂಗೆ ತಿರುಗ್ತಾ ಇದ್ದಾಳೆ. ಕುಂಡಿತಿರು ನನ್ನಂಗೆ. ನೋಡಿ ನೋಡಿ ಲಚ್ಚು ಹೇರ್ ಕಟ್ ನೋಡಿಲಿ. ಕುಂಡಿ ತಿರುಗಲ್ಲ. ಏನ್ ಹೇರ್ ಕಟ್ ಮಾಡ್ಸಿದ್ರು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಬಿಟ್ಟು ತುರುಪ್ ಕಟ್ಟದೆ, ಹಿಂಗ್ ಕ್ಲಿಪ್ ಇಕ್ಕದೆ ಅಷ್ಟೇ ಹೆಣ್ಮಕ್ಳ ಜೀವನ. ಅಡ್ಗೆ ಮನೆಗೆ ಹೋಗಿದ ತಕ್ಷಣ ಕಟ್ಟು ಮೇಲೆ ಕ್ಲಿಪ್ ಇಟ್ಟು. ಇವ್ ನೋಡಿ ಅವ್ನು ಬಾಯಿ ಬಿಟ್ಕೊಂಡು ನೋಡ್ತಾವನೆ. ಬಾಯಿ ತೆಗ್ದಿರೋ ಬಾಯಿ ತೆಗ್ದಂಗೆ ಇತ್ತು. ನಾನು ಅಂತಿದ್ದಂಗೆ ಬಾಯಿ ಮುಚ್ಕೊಂಡು ಮಲ್ಕೊಂಡಿದ್ದೇನೆ. ಮಾತಾಡ್ರಮ್ಮ ನೀವೇ.
ಓಕೆ ಫ್ರೆಂಡ್ಸ್, ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.